ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತಿನ ದಿನ ಕೇವಲ 4-5 ಪದಾರ್ಥಗಳಿಂದ ಒಂದು ಅದ್ಭುತವಾದಂತಹ ಅಗಸೆ ಉಂಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಅಗಸೆ ಉಂಡೆಯನ್ನು ಮಾಡಲು ಬೇಕಾಗುವಂಥ ಪದಾರ್ಥಗಳು: ಅಗಸೆ ಬೀಜ, ಬಾದಾಮಿ, ತುಪ್ಪ, ಎಳ್ಳು ಮತ್ತು ಬೆಲ್ಲ. ಈಗ ಎಳ್ಳನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಎಳ್ಳು ಚೆನ್ನಾಗಿ ಹುರಿದು ಆಮೇಲೆ ಪಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿವರೆಗೂ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು. ಅದೇ ಥರ ಅಗಸೆಯನ್ನು ಕೂಡ ಚೆನ್ನಾಗಿ ಹುರಿದಿಟ್ಕೊಳ್ಬೇಕು. ಫ್ರೆಂಡ್ಸ್, ಈ ಉಂಡೆ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಬಾದಾಮಿಯನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಚೆನ್ನಾಗಿ ಹುರ್ಕೋಬೇಕು. ಜಾಯಿಂಟ್ ಪೇನ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಅಂದರೆ ಮಂಡಿ ನೋವು, ಕತ್ತು ನೋವು, ಬೆನ್ನು ನೋವು, ಹೀಗೆ ಇನ್ನೂ ಎಷ್ಟೊಂದು ಹಲವಾರು ಸಮಸ್ಯೆಗಳಿಗೆ ಈ ಒಂದು ಅಗಸೆ ಉಂಡೆಯನ್ನು ತಿನ್ನೋದ್ರಿಂದ ಎಷ್ಟೊಂದು ಒಳ್ಳೆಯದು ಅಂತಂದರೆ, ದಿನಾಲೂ ಇದನ್ನು ತಿಂದರೆ ಈ ಎಲ್ಲ ನೋವುಗಳು ಕ್ರಮೇಣವಾಗಿ ನಮಗೆ ಕಡಿಮೆ ಆಗ್ತಾ ಬರ್ತಾವೆ. ಈ ಅಗಸೆ ಉಂಡೆ ಕೇವಲ ಜಾಯಿಂಟ್ ಪೇನ್ಸ್ಗೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಕೂದಲಿಗೂ ತುಂಬಾ ಒಳ್ಳೆಯದು. ಇದಕ್ಕೆ ಬೆಲ್ಲದ ಪಾಕವನ್ನು ಏನು ಮಾಡ್ಕೊಳ್ಬಾರ್ದು. ಬೆಲ್ಲ ಕರಗುವಷ್ಟು ಒಂದು ಸ್ವಲ್ಪ ನೀರನ್ನು ಹಾಕಿದರೆ ಸಾಕು. ಈಗ ಬೆಲ್ಲ ಎಲ್ಲ ಕರಗಿದೆ. ಈ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಮಿಕ್ಸ್ ಮಾಡಿದ ನಂತರ 2 ಸ್ಪೂನ್ ತುಪ್ಪವನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಶ್ರಣವನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಆಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಮೂತ್ ಆಗಿ ಬಂದಿದೆ. ಈ ಒಂದು ರೆಸಿಪಿಯನ್ನು ಖಂಡಿತವಾಗಿಯೂ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.